ಇನ್ಸ್ಪೆಕ್ಟರ್, ಚನ್ಕೇಶ್ವನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಇಲ್ಲ ಶ್ರೀ, ನಾವು ಸಿಟಿಲಿ ಎಲ್ಲ ಕಡೆ ಹುಡುಕಿದ್ವಿ, ಆದರೆ ಎಲ್ಲೋ ಒಂದು ಸುಳಿವೇ ಸಿಗ್ತಾ ಇಲ್ಲ. ಹಾಗಾದ್ರೆ ಇದು ಅವನದೇ ಕೆಲಸ, ಇಲ್ಲಾಂದ್ರೆ ಹೇಗೆ ತಲೆ ತಪ್ಪಿಸ್ಕೊಂಡು ಹೋಗ್ತಿರ್ಲಿಲ್ಲ ಅವನು. ಸರ್, ಅವ್ರ ನಂಬರ್ಗೆ ಟ್ರೈ ಮಾಡಿ ನೋಡಿ ಸರ್, ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು. ಅದೆಲ್ಲ ಮಾಡಾಯಿತು. ಅವ್ನ ನಂಬರು ಕೆಲವು ಟೈಮ್ ನಾಟ್ ರೀಚಬಲ್ಲು, ಇಲ್ಲ ಕೆಲವು ಟೈಮ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಆದರೆ ಅವ್ನ ಮೊಬೈಲ್ನ ನೆಟ್ವರ್ಕ್ ಇರೋ ಏರಿಯಾ ಯಾವುದು ಅಂತ ಗೊತ್ತಾಗ್ತಾ ಇದೆ, ಆದರೆ ಪರ್ಟಿಕ್ಯುಲರ್ ಪ್ಲೇಸ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಸರ್, ನಾನೊಂದು ಸತಿ ಮಾಡಲಾ? ಮಾಡಿ, ಗೊತ್ತಾದ್ರೂ ಗೊತ್ತಾಗ್ಬೋದು. The number you're calling is switched off right now. ಸ್ವಿಚ್ ಆಫ್ ಬರ್ತಿದೆ. ಅವನನ್ನ ನಾವು ಟ್ರ್ಯಾಪ್ ಮಾಡ್ತೀವಿ ಅಂತೇಳಿ ಗೊತ್ತಾಗಿರ್ಬೇಕು, ಅದಕ್ಕೆ ಸ್ವಿಚ್ ಆಫ್ ಮಾಡಿ ಕೂತ್ಕೊಂಡಿದ್ದಾನೆ. ಅವ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನಮ್ಮಿಂದ ತಪ್ಪಿಸ್ಕೊಬೋದು ಅಂದ್ಕೊಂಡಿದ್ದಾನೆ, ಆದರೆ ಅದು ಖಂಡಿತ ಸಾಧ್ಯ ಇಲ್ಲ. ಅವನೆಲ್ಲೇ ಇದ್ರೂ ಹುಡುಕ್ ತಂದೆ ತರ್ತೀವಿ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನೀವು ಹಾಗಂದ್ಬಿಟ್ರೆ ನನ್ನ ಮಗು ಗತಿ, ನನ್ನ ಮಗು ಸೇಫ್ಟಿ ನನಗೆ ಮುಖ್ಯ ಇನ್ಸ್ಪೆಕ್ಟರ್. ನಮಗೂ ಅರ್ಥ ಆಗುತ್ತೆ ಶ್ರೀ, ಡೋಂಟ್ ವರಿ. ಆದಷ್ಟು ಬೇಗ ಅವನ್ನ ಹಿಡಿದು ನಿಮ್ಮ ಮಗುನ ನಿಮ್ಗೆ ಒಪ್ಪಿಸ್ತೀವಿ. ಬಾವಾ, ಅತ್ತೆ ಊರಲ್ಲಿದ್ದಾರೆ, ಅವ್ರಿಗೊಂದ್ಸತಿ ಕಾಲ್ ಮಾಡಿ ಕೇಳಲಾ? ಕೇಳಿ ನೋಡು, ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು. ಹಲೋ ಅತ್ತೆ, ಅತ್ತೆ ಮಾವ ಏನಾದರೂ ಬಂದಿದ್ದಾರಾ ಅಲ್ಲಿ? ಹೌದಾ, ಸರಿ, ನಾ ಮಾಡ್ತೀನಿ. ಏನಿಲ್ಲ, ನಾನು ಮಾಡ್ತೀನಿ ರೀ. ಏನಂತ? ಅಲ್ಲೂ ಹೋಗಿಲ್ವಂತೆ. ಅವನು ನಮ್ಮಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಮ್ಗೇನಾದ್ರು ಕ್ಲೂ ಸಿಕ್ಕಿದ್ರೆ ನಾವು ಖಂಡಿತ ನಿಮಗೆ ತಿಳಿಸ್ತೀವಿ ಶ್ರೀ. ಹೇಳೋ ಚೆನ್ನ. ಬಾಸ್, ನೀವು ಹೇಳ್ದಾಗೆ ಹಳೆ ಸಿಮ್ ಕಾರ್ಡ್ನ ಮುರಿದಾಕ್ಬಿಟ್ಟೆ. ವೆರಿ ಗುಡ್. ಮತ್ತೆ ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಇಲ್ಲ ಬಾಸ್, ಆದರೆ ನನಗೆ ಭಯ ಶುರು ಆಗ್ಬಿಟ್ಟಿದೆ ಬಾಸ್. ಪೊಲೀಸ್ನವರು ತುಂಬ ಪ್ರಳಯಾಂತಕರು, ಹೇಗಾದರೂ ಮಾಡಿ ನಾನು ಜಾಗ ಹಿಡಿದ್ಬಿಡ್ತಾರೆ. ನಾನೀಗ ಸಮಸ್ಯೆಯಿಂದ ಶಾಶ್ವತವಾಗಿ ದೂರ ಆಗಿಬಿಡಬೇಕು. ಆ ಥರ ಏನಾದ್ರು ಒಂದು ಐಡಿಯಾ ಕೊಡಿ ಬಾಸ್. ಸರಿ, ಈಗ ನಾನು ಹೇಳೋದನ್ನ ಸರಿಯಾಗಿ ಕಿವಿಗೊಟ್ಟು ಕೇಳಿಸ್ಕೊ. ಸರಿ ಬಾಸ್, ಹಾಗೆ ಮಾಡ್ತೀನಿ. ಆದರೆ ಇದರಿಂದ ನಾನು ಮತ್ತೆ ಕಷ್ಟ ಸಿಗಾಕೊಳ್ಳಲ್ಲ ಅಲ್ವಾ? ಮಾಡೋ ಕೆಲಸ ನೆಟ್ಟಿಗೆ ಮಾಡಿದ್ರೆ ಯಾವ ಸಮಸ್ಯೆನೂ ಆಗಲ್ಲ. ಕಂಠ ಮಠ ಕುಡಿದು ಸಿಕ್ಕಿದ ಕಡೆ ಏನೇನೋ ಮಾತಾಡಿದ್ರೆ ಎಲ್ಲ ಸಮಸ್ಯೆನೂ ಉದ್ಭವ ಆಗ್ತವೆ. ಇಲ್ಲ ಬಾಸ್, ಒಂದು ಸಲ ಅನುಭವಿಸಿ ಸಾಕಾಗಿ ಹೋಗಿದೆ. ಇನ್ನು ಮುಂದೆ ಹಾಗೆಲ್ಲ ಮಾಡಲ್ಲ. ನನಗೂ ಈ ಮಗು ನೋಡ್ಕೊಂಡು ಸಾಕಾಗಿದೆ. ಈ ಮಗುಗೆ ಏನಾರು ಒಂದು ವ್ಯವಸ್ಥೆ ಮಾಡಿ ಬಾಸ್. ಈಗ ನಾನು ಹೇಳ್ದಷ್ಟು ಮಾಡು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿ ಬಾಸ್. ಇದ್ದು ಮೂವರಲ್ಲಿ ಕದ್ದೋರು ಯಾರು ಅನ್ನೋ ಹಾಗೆ ಎಲ್ಲ ವಿಷಯನೂ ಸುತ್ತಿ ಸುತ್ತಿ ನಿಮ್ಮ ಮನೆಯವ್ರ ಮೇಲೆ ಬರ್ತಿದೆ. ಮೊದಲು ಮಗು ಕಳವಾದಾಗ ನಿಮ್ಮಪ್ಪ, ನೀನು, ನಿನ್ನ ತಮ್ಮ ಎಲ್ಲ ಸೇರಿಕೊಂಡು ಸುಳ್ಳು ಹೇಳಿ ನಮ್ಮನ್ನು ನಂಬಿಸಿದ್ರಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು
ಅಪ್ಪ ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?